ಸಿಎಂ ಹೆಸರು ದುರ್ಬಳಕೆಯಿಂದ ಡಿಕೆಶಿಗೆ ಸಚಿವ ಕೆಎನ್ ರಾಜಣ್ಣ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾರೆ? ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟು ಅಲ್ಲ, ಬೆಳಗ್ಗೆದ್ರೆ ಸಾಕು ಸಿಎಂ ಅವರ ಹೆಸರನ್ನ ಅಂದರೆ ಸಿದ್ದರಾಮಯ್ಯ ಹೆಸರನ್ನ ಯಾಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂಥೇಳಿ ಅವರ ಬಣದವರಿಗೆ, ಸಿದ್ದರಾಮಯ್ಯ ಬಣದವರಿಗೆ ಅವರು ತಿರುಗೇಟು ಕೊಟ್ಟಿದ್ದರು. ಅವರ ಹೇಳಿಕೆಗೆ ಈಗ ಕೌಂಟರ್ ಕೊಟ್ಟಿದ್ದಾರೆ. ಹೆಸರು ದುರ್ಬಳಕೆ ನಾವೆಲ್ಲಿ ಮಾಡಿಕೊಂಡಿದ್ದೇವೆ? ಹೆಸರು ದುರ್ಬಳಕೆ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದೆ ನಾನೇನಾದರೂ ಸದಾಶಿವನಗರದಲ್ಲಿ 4 ಮನೆ ಮಾಡ್ಕೊಂಡಿದ್ದೀನ? ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ದಂಗೆ ಕಾಣಿಸ್ತಾ ಇದೆ. ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡ್ಕೊಂಡಿದ್ದೀನ, ಸದಾಶಿವನಗರದಲ್ಲಿ ಮಾಡ್ಕೊಂಡಿದ್ದೀನ? ಯಾರು ಹೇಳ್ತಾರೆ? ಅವರು ಮಾಡಿಕೊಂಡಿರಬಹುದು. ಅಂದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೆಸರು ಅವರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ನೋಡಿ, ಎಲ್ಲಿಂದೆಲ್ಲಿಗೂ ಹೋಗ್ತಾ ಇದೆ. ನಾನು ಯಾರಿಂದಲೂ ಶಿಸ್ತಿನ ಪಾಠವನ್ನು ಕಲಿಬೇಕಾಗಿಲ್ಲ. ಡಿಕೆಶಿಗೆ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಡೈರೆಕ್ಟಾಗಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸದಾಶಿವನಗರ ಬಂತಲ್ಲಿ ಯಾರಿಂದಲೂ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ, ಅವರೇನೋ ಮಾಡ್ಕೊಂಡಿರ್ಬೋದು. ಹೈಕಮಾಂಡ್ ಹೆಸರು ಹೇಳ್ತಾ ಇರೋರು ಯಾರೋ, ಬಳಕೆ ಮಾಡ್ಕೊಳ್ತಿರೋರು ಯಾರು. ಹಂಗಾಗಿನೇ ಈಗ ಈ ಬಿಸಿ ಬಿಸಿಯಾದಂತಹ ಮಾತಿನ ಯುದ್ಧ ಸದ್ಯಕ್ಕೆ ಮುಗಿಯುವಂಥ ಯಾವುದೇ ಸೂಚನೆಗಳು ಕಾಣಿಸ್ತಾ ಇಲ್ಲ. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತರೂ ಆಗಲ್ಲ ಇದು. ಯಾಕೆಂದರೆ ಆ ಕಡೆಯಿಂದ ಒಂದು ಗುಂಡು ಬರುತ್ತೆ, ಈ ಕಡೆಯಿಂದ ಒಂದು ಬರುತ್ತೆ. ಡಿ ಕೆ ಶಿವಕುಮಾರ್ ಅದರಲ್ಲೂ ಏಕಾಂಗಿ ಹೋರಾಟ ಅವ್ರದ್ದು. ಇಲ್ಲಿ ನೋಡಿದರೆ ಸಚಿವರು 3-4 ಜನ ಸಚಿವರು ನೋಡಿ. ಕೆ ಎನ್ ರಾಜಣ್ಣ ಅವರಂತರೂ ಕೂಡ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದ್ರು ಕೂಡ ಬಹಿರಂಗವಾಗಿ ಈ ರೀತಿಯಾಗಿ ಹೇಳಿಕೆ ಕೊಡೋದನ್ನು ನಿಲ್ಲಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಏನು ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಬೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಏನು ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ಹೌದು ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ ಒಂದು 4 ಮನೆ, ಏನಪ್ಪ ಅಲ್ಲಿ ನಮ್ಮೂರಲ್ಲಿ ಒಂದು 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು ಉತ್ತರ? ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ ಒಂದು 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ ಒಂದು 4, ಡಾಲರ್ಸ್ ಕಾಲೋನಿ ಒಂದು 4 ಎಲ್ಲ ಕಟ್ಸಿದ್ದೀನಲ್ಲ. ಏನು ದುರ್ಬಳಕೆ ಅಂದರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದರೆ ಅದನ್ನು ಹೆಸರು ಹೇಳಿದ್ರೆ ಏನು ತಪ್ಪಾಗ್ತದೆ? ನಾನೇನು ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ. ಗೊತ್ತಾಯ್ತಾ? ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ. ಯಾರು? ನಾನು ಮಾಡ್ಕೊಂಡು ಅಲ್ಲೆಲ್ಲ ಕಟ್ಟಿಲ್ವೇನ್ರಿ? ಡಾಲರ್ಸ್ ಕಾಲೋನಿ 4 ಮನೆ, ಸದಾಶಿವನಗರ 4, ತುಮಕೂರಲ್ಲೂ 4 ಮಾಡಿಲ್ವಾ? AICC ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೊತಾರೆ. ನನಗೆ ಅನುಕೂಲ ಆಗೋದ್ರೆ ನಾನು ಮಾಡ್ಕೊಳ್ತೀನಿ, KPC ಅಧ್ಯಕ್ಷರಿಗೆ ಅನುಕೂಲ ಆಗೋದು ಅವ್ರು ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಯಾರ್ಯಾರೆಲ್ಲ ಅನುಕೂಲಗಳಾಗ್ತವೆ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಅದು ಯಾರು ಹೇಳ್ತಾರೋ ಅವ್ರು ದುರ್ಬಳಕೆ ಮಾಡ್ತಾರೋ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರೋ ಅದನ್ನು ನೀವು ತೀರ್ಮಾನ ಮಾಡಿ. ಹೌದು ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ ಒಂದು 4 ಮನೆ, ಏನಪ್ಪ ಅಲ್ಲಿ ನಮ್ಮೂರಲ್ಲಿ ಒಂದು 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ತಣ್ಣಗಾಯಿತು ಅನ್ನೋಷ್ಟರಲ್ಲೇ ಮತ್ತೆ ಬೆಂಕಿ ಆಡತೊಡಗಿದೆ ಈಗ ಕಾಂಗ್ರೆಸ್ನಲ್ಲಿನ ಈ ಆಂತರಿಕವಾದಂಥ ಸಂಘರ್ಷ. ಕೆ ಎನ್ ರಾಜಣ್ಣ ಅವರ ಮಾತಿನ ವರಸೆ ಬಹಳಷ್ಟು ತೀಕ್ಷ್ಣವಾಗಿದೆ ಅಂತ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯವರ ಹೆಸರು ದುರ್ಬಳಕೆ ಹೇಳಿಕೆಗೆ ಸಂಬಂಧಪಟ್ಟಂತೆ. ಬಟ್ ಇದೇನೋ ಬೆಂಕಿ ಹೊತ್ಕೊಳ್ಳುವಂಥ ಮುನ್ಸೂಚನೆ ಅಂತ ಜಾಸ್ತಿ ಇದು ರಾಜಣ್ಣವ್ರ ಹೇಳಿಕೆ ನೋಡ್ತಾ ಇದ್ರೆ. ಪ್ರಭು, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಆಂತರಿಕ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳೇನಿದೆ ಇದು ಮತ್ತಷ್ಟು ಹೆಚ್ಚಾಗ್ತಾ ಇದೆ.
ಹೈಕಮಾಂಡ್ ವಾರ್ನಿಂಗ್ ಕೊಟ್ಟ ನಂತರ 15-20 ದಿವಸ ಸುಮ್ಮನಿದ್ದಂತಹ ನಾಯಕರು ಮತ್ತೊಮ್ಮೆ ವಿಚಾರಗಳನ್ನ ಸಿಎಂ ಬದಲಾವಣೆ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಮತ್ತೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದೆ. ಈ ಮೊನ್ನೆ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ, ಸಿಎಂ ಬದಲಾವಣೆ ವಿಚಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ಕೆ.ಎನ್. ರಾಜಣ್ಣ ಕೂಡ ಮತ್ತೆ ತಿರುಗೇಟ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಎಲ್ಲವನ್ನೂ ಕೂಡ ನೋಡುತ್ತೆ ಅನ್ನುವಂತ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ನಾನು ಪದೇ ಪದೇ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅವ್ರಿಗೆ ನಾನು ಪ್ರತಿಯಾಗಿ ಮಾತನಾಡೋದಕ್ಕೆ ಆಗೋದಿಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಹೈಕಮಾಂಡ್ ಸಮಯ ಸಂದರ್ಭ ಬಂದಾಗ ಏನ್ ಮಾಡ್ಬೇಕೋ ಅದನ್ನ ಆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕೆ ಇವತ್ತು ಕೆ.ಎನ್. ರಾಜಣ್ಣ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಎಲ್ಲೂ ಕೆಪಿಸಿಸಿ ಅಧ್ಯಕ್ಷರು ಎಐಸಿಸಿ ಅಧ್ಯಕ್ಷರನ್ನ ಒಂದು ಕಡೆ ದುರ್ಬಳಕೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ಬೋದು. ಪದೇ ಪದೇ ಹೈಕಮಾಂಡ್ ಅಂತ ಹೇಳಿ ಅವರು ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತ, ಲಾಭವನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ಆ ರೀತಿಯಾದಂತ ಪ್ರಯತ್ನವನ್ನ ನಾನು ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ರಾಜಣ್ಣ. ಅಂದ್ರೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದು ಕೌಂಟರ್ ಕೊಟ್ಟ ಹಾಗೆ. ಅಂದ್ರೆ ನಾನು ಎಲ್ಲೋ ಒಂದು ಕಡೆ ಸಿಎಂ ಬದಲಾವಣೆ ವಿಚಾರ ಅಥವಾ ಸಿಎಂ ಪರವಾಗಿ ಇಲ್ಲಿ ಮಾತನಾಡ್ತಾ ಸದಾಶಿವನಗರ ಅಥವಾ ಡಾಲರ್ ಕಾಲೋನಿನಲ್ಲಿ 4 ಮನೆಗಳನ್ನ ನಾನೇನು ಮಾಡ್ಕೊಂಡಿಲ್ಲ. ಆದ್ರೆ ಇದನ್ನ ಮಾಡ್ಕೊಳ್ತಾ ಇರುವಂತವ್ರು ಬೇರೆಯವರು ಅನ್ನುವಂತ ಅರ್ಥದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಷ್ಟೆಲ್ಲ ವಾರ್ನಿಂಗ್ ಮಾಡಿದ್ರು ಕೂಡ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ನಿರಂತರವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಅಸಮಾಧಾನಗಳು ಸ್ಫೋಟಗೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಪ್ರಭು, ಡಿ.ಕೆ. ಶಿವಕುಮಾರ್ ಅವರ ರಿಯಾಕ್ಷನ್ ನೋಡ್ತಾ ಇದ್ದೀವಿ. ಅಂದರೆ ಎಲ್ಲೊಂದು ಕಡೆ ಏನೇ ಮಾತಾಡಿದರೂ ಕೂಡ ಅದು ವಿವಾದಕ್ಕೆ ಕಾರಣ ಆಗ್ತಿದೆ. ಅಂದರೆ ಈಗ ಅವರ ಸಿದ್ದರಾಮಯ್ಯ ಅವ್ರ ಬಣದ ಒಂದು ಕೆಂಗಣೆ ಗುರಿ ಆಗ್ತಾ ಇದೆ. ಅಂದರೆ ಅವರು ನ್ಯೂಟ್ರಲ್ ಆಗಿರೋ ಹಾಗಿಲ್ಲ, ಸೈಲೆಂಟ್ ಆಗಿರೋ ಹಾಗಿಲ್ಲ, ಎಲ್ಲೋ ಒಂದು ಕಡೆ ಟ್ರಿಗರ್ ಮಾಡುವಂಥ ಕೆಲಸ ಆಗ್ತಿದೆಯಾ ಅಂಥೇಳಿ. ಅಂದರೆ ಅವರು ಬಾಯಿಂದಲೇ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡಿಸಿ ಅದು ಮತ್ತಷ್ಟು ಕೆಂಗಣೆ ಗುರಿ ಆಗಬೇಕು, ಅದರ ಜೊತೆಗೆ ಅದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪ್ರಭಾವ ಬೀರಬೇಕು ಅನ್ನುವಂಥ ತಂತ್ರಗಾರಿಕೆಯೂ ಕೂಡ ಇರ್ಬೋದು ಅನ್ನೋದು. ಪ್ರಭು, ಇಲ್ಲಿ ನೋಡೋದಾದ್ರೆ ಡಿ.ಕೆ. ಶಿವಕುಮಾರ್ ಒಂದು ಇದರಲ್ಲಿ ಸೈಲೆಂಟ್ ಆಗೇ ಇದ್ರು. ಯಾಕಂದ್ರೆ ಪದೇ ಪದೇ ಆ ಹೇಳಿಕೆಗಳಿಗೆ ಪ್ರತಿ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಮತ್ತಷ್ಟು ಡ್ಯಾಮೇಜ್ ಆಗತ್ತೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಮತ್ತೊಂದು ಕಡೆ ಡಿ.ಸಿ.ಎಂ ಹುದ್ದೆಗಳು ಇರೋದ್ರಿಂದ ಯಾವುದೇ ಮಾತನಾಡಿದ್ರು ಕೂಡ ಅದರ ಗಂಭೀರತೆ ಇರುತ್ತೆ. ಆ ಕಾರಣಕ್ಕೆ ಮಾತನಾಡಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಸೈಲೆಂಟ್ ಆಗ್ತಾ ಇದ್ರು. ಎಲ್ಲೂ ಕೂಡ ಸಿಎಂ ಬದಲಾವಣೆ ವಿಚಾರ ಇರ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಈ ವಿಚಾರದಲ್ಲಿ ಮಾತನಾಡ್ತಾ ಇರ್ಲಿಲ್ಲ ಕಳೆದ 1 ವಾರದಿಂದಲೂ. ಆದ್ರೆ ರಾಜಣ್ಣ ಯಾವಾಗ ದೆಹಲಿಗೆ ಹೋಗಿ ಬಂದು ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ರು, ಆಗ ಮತ್ತಷ್ಟು ಡಿ.ಕೆ. ಶಿವಕುಮಾರ್ ಒಂದು ಕಡೆ ಪ್ರವೋಕ್ ಮಾಡುವ ಹಾಗೆ. ಡಿ.ಕೆ. ಶಿವಕುಮಾರ್ ಸುಮ್ಮನೆ ಇದ್ರು ಕೂಡ ಅವರನ್ನ ಪ್ರವೋಕ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ರಾಜಣ್ಣ ಅವರ ಹೇಳಿಕೆ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗಳಿರ್ಬೋದು, ಪರಮೇಶ್ವರ್ ಹೇಳಿಕೆಗಳಿರ್ಬೋದು. ಹಾಗಾಗಿ ಅನಿವಾರ್ಯವಾಗಿ ಈಗ ಮಾತನಾಡಬೇಕಾದಂತ ಪರಿಸ್ಥಿತಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಬಂದಿದೆ. ಆ ಕಾರಣಕ್ಕೆ ನಿನ್ನೆ ಅವರು ಪರೋಕ್ಷವಾಗಿ ಈ ಯಾರೆಲ್ಲ ಸಿಎಂ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ ಮತ್ತೆ ಪಕ್ಷದ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅವ್ರಿಗೆ ಕೌಂಟರ್ ಕೊಡುವಂತ ಒಂದು ರೀತಿ ಎಚ್ಚರಿಕೆ ಕೊಡುವಂತ ಮಾತನಾಡಿದ್ರು ಹೈಕಮಾಂಡ್ ಅನ್ನ ಮುಂದೆ ಇಟ್ಕೊಂಡು. ಆದ್ರೆ ಅದಕ್ಕೂ ಕೂಡ ಕೇರ್ ಮಾಡದೆ ನಾವು ಎಲ್ಲದಕ್ಕೂ ಕೂಡ ರೆಡಿಯಾಗಿದ್ದೇವೆ ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ರಾಜಣ್ಣ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇದು ಮತ್ತಷ್ಟು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆಗಳು. ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿರುವಂತ ಈ ದಲಿತ ಸಚಿವರ ಒಂದು ಬೇಡಿಕೆ ಈಗಾಗಲೇ ಹೈಕಮಾಂಡ್ಗೆ ರೀಚ್ ಆಗಿದೆ. ಆದ್ರೆ ಹೈಕಮಾಂಡ್ ಒಂದು ಕಡೆ ಸಿಎಂ ಬದಲಾವಣೆ ಮಾಡೋದಕ್ಕೆ ಅಥವಾ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ಈಗಾಗಲೇ ಉತ್ಸಾಹವನ್ನ ತೋರ್ತಾ ಇಲ್ಲ. ಯಾಕೆಂದ್ರೆ ಯಥಾಸ್ಥಿತಿ ಈಗ ಮುಂದುವರಿಯಲಿ. ಈಗಿರುವಂತಹ ಪ್ರಸಕ್ತ ಸನ್ನಿವೇಶದಲ್ಲಿ, ರಾಜಕೀಯ ಸನ್ನಿವೇಶದಲ್ಲಿ ಬದಲಾವಣೆ ಅಂತ ಒಂದು ವಿಚಾರಕ್ಕೆ ಕೈ ಹಾಕಿದ್ದೆ ಆದ್ರೆ ಅದು ಮತ್ತಷ್ಟು ಪಕ್ಷಕ್ಕೆ ನಷ್ಟವನ್ನ ತಂದೊಡ್ಡುತ್ತೆ ಅನ್ನುವಂತ ಕಾರಣಕ್ಕೆ ಹೈಕಮಾಂಡ್ ಇದರ ಬಗ್ಗೆ ಚಕಾರವನ್ನ ಎತ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರೇ ಪದೇ ಪದೇ ಈ ರೀತಿಯಾಗಿ ಒತ್ತಡವನ್ನ ತರುವಂತ ಪ್ರಯತ್ನ, ಹೇಳಿಕೆಗಳನ್ನ ನೀಡುವಂತ ಒಂದು ಪ್ರಯತ್ನವನ್ನ ಮಾಡಿ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಥ್ರೆಟ್ ಅನ್ನ ಕೊಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.